ಎಲ್ಲರಿಗೂ ನಮಸ್ತೆ. ನನ್ನ ಕತೆ ನಿಮ್ಮ ಜೊತೆ ಇಂತಿ ನಿಮ್ಮ ತೀರ್ಥ ಶಿವು ಎನ್ನುವ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ನಾನೇ ಬರೆದು ವಾಚಿಸುತ್ತಿರುವ ಮನಸ್ಸಲ್ಲಿ ಚೂರು ಜಾಗ ಬೇಕಿದೆ ಕಥೆಯ ಮುಂದುವರೆದ ಭಾಗವಿದು. ನಾನು ನಿಮ್ಮ ತೀರ್ಥ ಶಿವು. ಆಯ್ತಾ ಎನ್ನುವ ಪಿಸು ಧ್ವನಿ ತನ್ನ ಕಿವಿಯ ಬಳಿಯ ಕೇಳಲು ಬೆಚ್ಚುವ ಋತ್ವಿ ಹಿಂದೆ ತಿರುಗುವ ಹೊತ್ತಿಗೆ ಅವಳ ನಡುವಿನ ಸುತ್ತ ಕೈ ಹಾಕುವ ಋಷ್. ಯಾಕೆ ಇವಳೆ ಹೆದರಿ ಬಿಟ್ಯಾ? ನಾನೇ ಕಣೆ, ನಾನು ಬರುವ ಮುನ್ನವೇ ಬಜ್ಜಿ ಮಾಡ್ತೀನಿ ಎಂದವಳು ಇನ್ನು ಈಗ ಮಾಡ್ತಾ ಇದ್ದೀಯಾ ಎನ್ನುತ್ತಾ ಅವಳ ಕೆನ್ನೆಯ ಮೇಲೆಲ್ಲ ತನ್ನ ತುಟಿಗಳಿಂದ ಚಿತ್ತಾರ ಬರೆಯಲು, ಅಯ್ಯೋ ಮಂಜುನಾಥ ಬಿಡು ಕುಡ್ಕ, ಮನೆಯವರೆಲ್ಲ ಅಲ್ಲೇ ಇದ್ದಾರೆ ಎಂದು ಅವನಿಂದ ಬಿಡಿಸಿಕೊಳ್ಳಲು ನೋಡುತ್ತಾಳೆ ಋತ್ವಿ. ಅವರ್ಯಾರೂ ಇಲ್ಲ ಕಣೆ, ನಾನು ಮನೆಯೊಳಗೆ ಬಂದು ಶೂ ಬಿಚ್ಚುತ್ತಾ ಅಡುಗೆ ಮನೆ ಕಡೆ ನೋಡುವಾಗಲೇ ಅವರೆಲ್ಲ ಎದ್ದು ಆಚೆಗೆ ಹೋದರು. ಅಂದರೆ ಅವರಿಗೂ ಗೊತ್ತು ನಾನು ಮುಂದೆ ಏನೆಲ್ಲ ಮಾಡ್ತೀನಿ ಎಂದು. ನಗುತ್ತಾ ತನ್ನ ತುಂಟಾಟ ಹೆಚ್ಚು ಮಾಡಿದ ಋಷ್ ಅವಳ ಉದ್ದ ಜಡೆಗೆ ಮಲ್ಲಿಗೆ ಹೂವು ಮುಡಿಸಿ, ನಿಂಗೆ ಅಂತ ಬುಕ್ ತಂದಿದ್ದೀನಿ ಕಣೆ ಇವಳೆ, ರೂಮಿಗೆ ಬಾ ಕೊಡ್ತೀನಿ ಎಂದರೆ, ಬುಕ್ ಮತ್ತೆ ಓದುವೆ ಆಯಿತಾ, ಮೊದಲು ನೀನು ಫ್ರೆಶ್ ಆಗಿ ಬಾ, ಬಜ್ಜಿ ಆಯಿತು ಎಂದು ಅವನನ್ನು ಕಳುಹಿಸುತ್ತಾಳೆ ಋತ್ವಿ. ಅವನು ಬರುವ ಹೊತ್ತಿಗೆ ಎಲ್ಲರನ್ನು ಒಳ ಕರೆದು ಕಾಫಿ ಮತ್ತು ಬಜ್ಜಿ ಕೊಡುವ ಋತ್ವಿ. ಇದು ಹೊಸ ರೆಸಿಪಿ, ನಾನೇ ಕಂಡು ಹಿಡಿದ ರೆಸಿಪಿ. ಬಜ್ಜಿ ಮೆಣಸಿನೊಳಗೆ ಈ ರೀತಿ ಪಲ್ಯವನ್ನು ಫಿಲ್ ಮಾಡಿ ಎಣ್ಣೆಯಲ್ಲಿ ಕರಿದು ಈ ಚಟ್ನಿ ಜೊತೆ ತಿಂದರೆ ಸಖತ್ ಟೇಸ್ಟ್ ಇರುತ್ತೆ. ನಾನು 10ನೇ ತರಗತಿಯಲ್ಲಿ ಇದ್ದಾಗಲೇ ಈ ಬಜ್ಜಿಗೆ ಪ್ರೈಸ್ ಬಂದಿತ್ತು ಎಂದು ಹೆಮ್ಮೆಯಿಂದ ಹೇಳಿದರೆ, ನೀನು ಬಿಡ ಇವಳೆ ಒಂಥರ ಮಿಸಸ್ ಪರ್ಫೆಕ್ಟ್, ಎಲ್ಲದರಲ್ಲೂ ಎತ್ತಿದ ಕೈ, ಅಡುಗೆ ಕೂಡ ಅಷ್ಟೇ ಚಂದ ಮಾಡ್ತೀಯ ಎನ್ನುವ ಋಷ್ನ ಮಾತಿಗೆ ಉಳಿದವರು ಸಹ ದನಿ ಸೇರಿಸುತ್ತಾರೆ. ಬಳಿಕ ಋತ್ವಿ ತನ್ನ ಬುಕ್ ಮತ್ತು ನೋಟ್ಸ್ ತಂದು ಋಷ್ಗೆ ಕೊಡುತ್ತಾ, ಈ ಲೆಸನ್ ಬರೆದು ಕೊಡ್ರಿ, ನಾನು ಅಡುಗೆ ಮಾಡ್ತೀನಿ ಎಂದರೆ ತಾನು ಕೂಡ 2 ಫೈಲ್ ತಂದ ಋಷ್, ಡ್ಯಾಡಿ ನೀನು ಮತ್ತು ನಿನ್ನ ಡ್ಯಾಡಿ ಇಬ್ಬರು ಸೇರಿ ಈ ಫೈಲ್ಸ್ನ ಕರೆಕ್ಷನ್ ಮಾಡಿ ಎನ್ನುತ್ತಾನೆ. ದಾಮಿನಿ ಮತ್ತು ಅಜ್ಜಿ ಋತ್ವಿಯ ಹಿಂದೆ ಅಡುಗೆ ಮನೆಗೆ ಹೋದರೆ ಗಂಡಸರು ಮನೆಯ ಹಾಲ್ನಲ್ಲಿ ಪೆನ್ ಹಿಡಿದು ಕೂರುತ್ತಾರೆ. ಪ್ರತಿದಿನ ಮನೆಯಲ್ಲಿ ಹೀಗೊಂದು ವಾತಾವರಣವೇ ಚಂದ. ಬಳಿಕ ಎಲ್ಲರೊಡನೆ ಊಟ ಮುಗಿಸಿ ಹಾಲು ಕುಡಿದು ಬಾಟ್ಲಿ ಮತ್ತು ಎಣ್ಣೆ ಜೋಡಿ ಮಹಡಿ ಮೇಲಿನ ತಮ್ಮ ರೂಮಿಗೆ ಹೋದರೆ ಹಿರಿಯ ದಂಪತಿಗಳು ಕೂಡ ನೆಮ್ಮದಿಯಿಂದ ತಮ್ಮ ರೂಮಿಗೆ ಹೋಗುತ್ತಾರೆ. ಲೇ ಇವಳೆ, ನೀನು ಕಡಲೆಕಾಯಿ ಗೊಜ್ಜು ಮಾಡಿ ಎಷ್ಟು ದಿನ ಆಯಿತು? ನನಗೆ ಏನಿಷ್ಟ ಆಗುತ್ತೋ ಅದನ್ನು ಸತಾಯಿಸದೆ ಕೊಡಬೇಕು ಅಂತ ಗೊತ್ತೇ ಆಗಲ್ಲ ನಿನಗೆ. ಸ್ವಲ್ಪವೂ ಒಳ್ಳೆಯ ಬುದ್ಧಿಯೇ ಇಲ್ಲ ಕಣೆ ನಿನಗೆ. ಅದರಲ್ಲೂ ಇತ್ತೀಚೆಗೆ ಬೇಕು ಅಂತಲೇ ಹೀಗೆಲ್ಲ ಮಾಡ್ತೀಯಪ್ಪ ಎಂದವನ ಮಾತು ಏನಕ್ಕೆ ಅನ್ನೋದು ಅವಳಿಗೂ ಗೊತ್ತು. ರೂಮಿಗೆ ಬಂದ ಕೂಡಲೇ ಅವಳು ಬಾಕಿ ಇದ್ದ ಒಂದು ನೋಟ್ಸ್ ಬರೆಯಲು ಕೂತಿದ್ದು ಅವನಿಗೆ ಕಷ್ಟವಾಗಿದೆ. ಅದನ್ನು ಈ ರೀತಿಯಾಗಿ ಹೇಳ್ತಿದ್ದಾನೆ ಎಂದು ತಿಳಿದರೂ ಋತ್ವಿ ತನ್ನ ಕೆಲಸವನ್ನು ಮುಂದುವರೆಸುವಾಗ, ಲೇ ಇವಳೆ ಈಗಲೇ ಬರೆದು ಮುಗಿಸ್ಬೇಕಾ? ಬೆಳಗ್ಗೆ ಬರೆದ್ರೆ ಆಗಲ್ವಾ? ಇಲ್ಲ ಅದೇನು ಬರಿಬೇಕು ಅಂತ ಮಾರ್ಕ್ ಮಾಡಿಕೊಡು, ನಾನೇ ಬರೆದು ಕೊಡ್ತೀನಿ. ಪ್ರಾಮಿಸ್ ಕಣೆ, ಬೆಳಗ್ಗೆ ಎದ್ದು ಬರೆದು ಕೊಡ್ತೀನಿ ಎನ್ನುತ್ತಿದ್ದ ಹುಡುಗನ ಶತಪಥ ನೋಡಲಾಗದೆ ನಗುತ್ತಾ ತನ್ನ ಪುಸ್ತಕವನ್ನು ತೆಗೆದಿಡುತ್ತಾಳೆ ಋತ್ವಿ. ಇಷ್ಟು ಬೇಗ ಆಯ್ತಾ? ಸ್ವಲ್ಪವೇ ಇದ್ದಿದ್ದ ಬರೆಯೋಕೆ ಎಂದವನ ಮುಖ ಮೊರದಗಲವಾಗಲು, ಇಲ್ಲ ಬರೆಯೋಕೆ ಇನ್ನೂ ಇದೆ, ಬಟ್ ಬೆಳಗ್ಗೆ ಬರಿತೀನಿ ಬಿಡು, ನೀನು ಈ ಥರ ಬಾಲ ಸುಟ್ಟ ಬೆಕ್ಕಿನ ಹಾಗೆ ಆಡೋದನ್ನು ನೋಡೋಕ್ಕಾಗಲ್ಲ ಎಂದು ನಗುತ್ತಾ ಅವನೊಂದಿಗೆ ಬೆರೆತು ಅವನ ಬಯಕೆಗಳಿಗೆ ಸ್ಪಂದಿಸುವ ಋತ್ವಿ. ಕುಡ್ಕ, ಅದು ಕಡಲೆಕಾಯಿ ಗೊಜ್ಜಲ್ಲ, ಅದು ಪಡವಲಕಾಯಿ ಗೊಜ್ಜು, ಎಷ್ಟು ಸಲ ಹೇಳಿದರೂ ಹೀಗೆ ಹೇಳ್ತೀಯಾ ಎಂದರೆ, ಓಹೋ ಸುಮ್ಮನಿರೆ ಹೆಗ್ಣ, ಎಲ್ಲ ನಿನಗೆ ಗೊತ್ತು ಅನ್ನೋ ಹಾಗೆ ಆಡಬೇಡ. ನಾನು ನಿನಗಿಂತ ಮುಂಚೆಯೇ ಭೂಮಿಗೆ ಬಂದಿದ್ದೀನಿ. ನನ್ನೆದ್ರು ನೀನು ಚೋಟಾ ಬಚ್ಚಿ, ನಿನಗೆ ಸರಿಯಾಗಿ ಗೊತ್ತೋ ಇಲ್ವೋ ಅಂತ ಟೆಸ್ಟ್ ಮಾಡಿದೆ ಎನ್ನುತ್ತಾ ಅವಳೊಂದಿಗೆ ರಸ ನಿಮಿಷಗಳನ್ನು ಕಳೆಯುತ್ತಾನೆ ಋಷ್. ತನ್ನ ಎದೆ ಮೇಲೆ ತಲೆ ಇಟ್ಟು ಮಲಗಿದ್ದ ಋಷ್ನ ತಲೆಯಲ್ಲಿ ಕೈಯಾಡಿಸುತ್ತಾ, ಇವತ್ತು ಆ ವಿಡಿಯೋ ಕಳುಹಿಸಿದ್ದು ಯಾರು ಅಂತ ಗೊತ್ತಾದರೆ ಸಾಕು, ನಾನೇ ಅವರ ಗ್ರಹಚಾರ ಬಿಡಿಸ್ತೀನಿ ಎಂದುಕೊಳ್ಳುತ್ತಾಳೆ. ಮಾರನೇ ದಿನ ಬೆಳಗ್ಗೆ ಮತ್ತದೇ ಸಮಯಕ್ಕೆ ಋಷ್ನ ಮತ್ತೊಂದು ವಿಡಿಯೋ ತುಣುಕು ಬಂದಿತ್ತು ಋತ್ವಿಗೆ ಅದೇ ನಂಬರ್ನಿಂದ. ತಡ ಮಾಡದೆ ಕರೆ ಮಾಡಿದ ಋತ್ವಿ ಅತ್ತಲ್ಲಿಂದ ಕರೆ ಸ್ವೀಕಾರವಾಗಿ ಹಲೋ ಎನ್ನುವ ಗಡಸು ಧ್ವನಿ ಕೇಳಿದ ಕೂಡಲೇ, ಯಾವನೋ ನೀನು ಲೋಫರ್, ಮಾಡೋಕೆ ಬೇರೆ ಕೆಲಸಗಳೇ ಇಲ್ವಾ ಏನು? ನನ್ನ ಗಂಡನ ಈ ರೀತಿಯ ವಿಡಿಯೋಗಳನ್ನು ಕಳುಹಿಸಿ ನಮ್ಮಿಬ್ಬರ ಮಧ್ಯೆ ತಂದಿಟ್ಟು ತಮಾಷೆ ನೋಡಬೇಕು ಅಂತ ಕಾಯ್ತಾ ಇದೆಯಾ? ನಾನು ನನ್ನ ಗಂಡನನ್ನು ಬಿಟ್ಟು ಕೊಡ್ತೀನಿ ಅಂದುಕೊಂಡಿದ್ಯಾ? ಹೋಗಲೋ ಹುತ್ನಾಯಿ, ನೀನಲ್ಲ ಆ ದೇವರು ಬಂದು ಹೇಳಿದರೂ ನಾನು ನನ್ನ ಗಂಡನನ್ನು ಬಿಟ್ಟು ಹೋಗುವ ಸೀನೇ ಇಲ್ಲ. ನನ್ನ ಗಂಡ ಮದುವೆಗೆ ಮುಂಚೆ ಏನೇ ಆಡಿರಲಿ ಅದು ನನ್ನ ಮೇಲೆ ಯಾವುದೇ ಪ್ರಭಾವ ಬೀರೋದಿಲ್ಲ.
ಅವರೀಗ ನನಗಾಗಿ ಬದುಕುತ್ತಿದ್ದಾರೆ, ನನಗೆ ನಿಯತ್ತಾಗಿದ್ದಾರೆ. ಅಷ್ಟು ಸಾಕು ನನಗೆ. ಇದೇ ಕೊನೆ. ಮತ್ತೆ ಮತ್ತೆ ಈ ನಾಟಕ ಆಡೋಕ್ಕೆ ಬರಬೇಡ. ಅಪ್ಪಿತಪ್ಪಿಯೂ ನನ್ನೆದುರು ಮಾತ್ರ ಬರಲೇಬೇಡ. ಅಕಸ್ಮಾತ್ ಬಂದರೆ ನಿನ್ನ ತಲೆ ಬುರುಡೆ ಒಡೆದ್ಬಿಡ್ತೀನಿ ಎಂದು ಚೆನ್ನಾಗೆ ಬೈದು ಕಾಲ್ ಕಟ್ ಮಾಡುತ್ತಾಳೆ. ಏನಾಯಿತು ಬ್ರದರ್? ಪಾಪ ಹತ್ತಿರಬೇಕು ಅವಳು. ಗ್ಯಾರಂಟಿ 10 ಸಾಕಾಗಿ ಹೋಗಿರ್ತಾಳೆ. ಸಾಲದಕ್ಕೆ ಅವನನ್ನು ಬಿಟ್ಟು ಬಿಡ್ತೀನಿ, ನನಗೆ ಅವನು ಬೇಡ ಅಂತ ಗೋಳಾಡ್ತಾ ಇದ್ದಾಳಾ ಎಂದವನ ಕೆನ್ನೆಗೆ ರಪ್ಪನೆ ಬಾರಿಸಿದ ಆತ ಮಣ್ಣು. ಹಾಗೇನು ಹೇಳಲಿಲ್ಲ. ಬಾಯಿಗೆ ಬಂದಂತೆ ಬೈದು ಕಾಲ್ ಕಟ್ ಮಾಡಿದ್ಲು. ಉಫ್, ಈ ಹುಡುಗಿ ನಾನು ತಿಳಿದಷ್ಟು ಸುಲಭವಲ್ಲ. ಏನೇ ಮಾಡಿದರೂ ಅವನಿಂದ ದೂರ ಬರಲ್ಲ ಅಂತಾಳೆ. ನಾನು ಇದುವರೆಗೂ ಸ್ಮೂತಾಗಿ ಹ್ಯಾಂಡಲ್ ಮಾಡಬೇಕು, ಅವಳೇ ಅವನನ್ನು ಬಿಡುವಂತೆ ಮಾಡಬೇಕು ಅಂದುಕೊಂಡೇ ಇದ್ದೆ. ಆದರೆ ಅವಳು ನನ್ನ ತಂತ್ರಕ್ಕೆ ಜಗ್ಗುವ ಹುಡುಗಿಯಲ್ಲ ಅಂತ ಗೊತ್ತಾಯಿತು. ಸೊ ಈಗ ನಾನು ನನ್ನ ಕಡೆಯ ಅಸ್ತ್ರವನ್ನು ಬಳಸುತ್ತೇನೆ ಎನ್ನುತ್ತಾ ಮತ್ತೊಮ್ಮೆ ಋತ್ವಿಗೆ ಕರೆ ಮಾಡುತ್ತಾನೆ. ಕ್ಲಾಸ್ನಲ್ಲಿ ಕುಳಿತಿದ್ದರೂ ಉಪನ್ಯಾಸಕರು ಇನ್ನೂ ಬಾರದ ಕಾರಣ ಆತನ ಕರೆ ಸ್ವೀಕರಿಸಿದ ಋತ್ವಿ ಹಲೋ ಎನ್ನುವ ಮೊದಲೇ, ಚಿನ್ನ, ನಿನ್ನ ಫ್ರೆಂಡ್ ಹೆಸರೇನು? ಸೌಮ್ಯ ಅಲ್ವಾ? ಒಮ್ಮೆ ಅವಳ ಫೋನ್ ಕೇಳಿ ವಾಟ್ಸಪ್ ಓಪನ್ ಮಾಡು ಎನ್ನುತ್ತಾನೆ ಆತ. ಋತ್ವಿ ಯಾಕೆ ಎಂದರೆ, ಹೇಳ್ತೀನಿ, ಮೊದಲು ನಾನು ಹೇಳ್ದಂತೆ ಮಾಡು ಚಿನ್ನ, ತಡವಾದರೆ ನಿಂಗೆ ಡೇಂಜರ್ ಎನ್ನುತ್ತಾನೆ ಆತ. ಅನುಮಾನದಲ್ಲಿಯೇ ಸೌಮ್ಯಳ ಫೋನ್ ಪಡೆದು ವಾಟ್ಸಪ್ ತೆರೆದ ಋತ್ವಿ ಇಲ್ಲೇನಿದೆ ಎಂದುಕೊಳ್ಳುವ ಹೊತ್ತಿಗೆ ಆ ಫೋನ್ಗೂ ಬಂದಿತ್ತು ರುಷ್ನ ವಿಡಿಯೋ. ಬೆಚ್ಚಿ ಬೆದರಿದ ಋತ್ವಿ ಥಟ್ಟನೆ ವಿಡಿಯೋ ಮತ್ತು ಅವನ ನಂಬರ್ ಡಿಲೀಟ್ ಮಾಡಿದರೆ ಅತ್ತಲ್ಲಿಂದ ಜೋರಾಗಿ ನಗುವ ಆತ, ಡಿಲೀಟ್ ಮಾಡಿದ್ಯಾ ಚಿನ್ನ? ಹೋಗಲಿ ಬಿಡು, ನಿನ್ನ ಇನ್ನೊಬ್ಬ ಫ್ರೆಂಡ್ ಇದ್ದಾಳೆ ಅಲ್ವಾ, ಯಾರದು? ಶಿಲ್ಪಾ ತಾನೇ? ಹೋಗು, ಅವಳ ಫೋನ್ ಕೇಳಿ ಬಾ. ಮತ್ತು ಸುಷ್ಮಾ, ಅಂಜಲಿ, ರಜತ್, ಅಜಯ್ ಎಲ್ಲರ ಫೋನ್ ಕೇಳ್ಕೊ ಚಿನ್ನ, ಯಾಕಂದರೆ ನಾನು ಎಲ್ಲರ ನಂಬರ್ಗೂ ಈ ವಿಡಿಯೋಸ್ಗಳನ್ನು ಶೇರ್ ಮಾಡ್ತೀನಿ ಎನ್ನುತ್ತಾನೆ ಆತ. 1-2 ನಿಮಿಷ ಸುಮ್ಮನಿದ್ದ ಋತ್ವಿ, ಈಗ ನಾನು ಏನು ಮಾಡಬೇಕು ಎಂದು ಸೋತ ಧ್ವನಿಯಲ್ಲಿ ಕೇಳಿದಾಗ, ನಾನೊಂದು ಅಡ್ರೆಸ್ ಕಳುಹಿಸಿಕೊಡ್ತೀನಿ, ಮಧ್ಯಾಹ್ನ ಅಲ್ಲಿಗೆ ಬಂದರೆ ಸಾಕು. ಬಟ್ ನೆನಪಿಡು ಚಿನ್ನ, ನೀನು ಮಾತ್ರವೇ ಬರಬೇಕು. ನಿನ್ನ ಗಂಡನಿಗೆ ಅಥವಾ ಬೇರೆಯವರಿಗೆ ಹೇಳಿದರೆ ನಿನ್ನ ಗಂಡನ ರಾಸಲೀಲೆಯ ವಿಡಿಯೋಗಳು ಎಲ್ಲ ನ್ಯೂಸ್ ಚಾನಲ್ನಲ್ಲಿ ಬರ್ತದೆ. ಅಲ್ಲದೆ ಆ ಹುಡುಗಿ ಕೂಡ ಬಂದು ಹೇಳಿಕೆ ಕೊಡ್ತಾಳೆ ಎನ್ನುತ್ತಾನೆ ಆತ. ಅವನ ಮಾತಿಗೆ ಒಪ್ಪುವ ಋತ್ವಿ ಅವನು ಒಂದು ಹೋಟೆಲ್ನ ಅಡ್ರೆಸ್ ಜೊತೆಗೆ ರೂಮ್ ನಂಬರ್ ಕಳುಹಿಸಿದಾಗ, ಹೋಟೆಲ್ಗೆಲ್ಲ ಬರಲ್ಲ ನಾನು ಎನ್ನಲು, ನಿನ್ನಿಷ್ಟ ಚಿನ್ನ, ನೀನು ನಿನ್ನಿಷ್ಟ ಬಂದಂತೆ ಮಾಡ್ಕೋ, ನಾನು ನನ್ನಿಷ್ಟ ಬಂದಂತೆ ಮಾಡ್ತೀನಿ ಎನ್ನುತ್ತಾನೆ ಆತ. ಆಗ ಮತ್ತೆ ರುಷ್ಗಾಗಿಯೇ ಸೋಲುವ ಋತ್ವಿ ಅವನ ಮಾತಿಗೆ ಒಪ್ಪಿಕೊಂಡು ಮಧ್ಯಾಹ್ನ ಆತ ಹೇಳಿದ ಹೋಟೆಲ್ಗೆ ಹೋಗಿ ರಿಸೆಪ್ಷನ್ ಬಳಿ, ಎಕ್ಸ್ಕ್ಯೂಸ್ ಮೀ, ನಾನು ಋತ್ವಿ ಅಂತ, ರೂಮ್ ನಂಬರ್ 579 ಎನ್ನಲು ರಿಸೆಪ್ಷನ್ ದಾರಿ ತೋರುತ್ತಾರೆ. ಅವಳೇನು ಸುಮ್ಮನೆ ಹೋಗಲಿಲ್ಲ. ತನ್ನ ರಕ್ಷಣೆಗೆ ಏನೆಲ್ಲ ಮಾಡಬೇಕೋ ಅದನ್ನೆಲ್ಲ ಮಾಡಿಕೊಂಡೇ ಬಂದಿದ್ದಳು. ಸೈನ್ಸ್ ಸ್ಟೂಡೆಂಟ್ ಇದ್ದುದರಿಂದ ಪ್ರಯೋಗದ ನೆಪ ಹೇಳಿ ಒಂದಷ್ಟು ಕೆಮಿಕಲ್ಸ್ ಕೂಡ ಜೊತೆಯೇ ತಂದಿದ್ದಳು. ಒಟ್ಟಿನಲ್ಲಿ ನಾನು ಸತ್ತರೂ ಸರಿಯೇ ಅಥವಾ ಅವನನ್ನು ಕೊಂದರೂ ಸರಿಯೇ, ನನ್ನ ಮತ್ತು ನನ್ನ ಗಂಡನ ಮಾನ ರಕ್ಷಣೆ ನನ್ನ ಹೊಣೆ ಎನ್ನುವುದು ಅವಳ ಲೆಕ್ಕಾಚಾರ. ರೂಮಿನ ಬಳಿ ಹೋದ ಋತ್ವಿ ಆತನಿಗೆ ಕರೆ ಮಾಡಲು, ಚಿನ್ನ ಬಂದ್ಯಾ? ನಾನು ಇನ್ನೊಂದು ಅರ್ಧ ಗಂಟೆಯಲ್ಲಿ ಬರ್ತೀನಿ, ಕಾಯ್ತಾ ಇರು ಎನ್ನುವ ಆತ ಸರಿ ಸುಮಾರು 2 ಗಂಟೆಗಳವರೆಗೂ ಕಾಯಿಸಿ, ಸಾರಿ ಚಿನ್ನ, ಇವತ್ತು ಬರೋದಕ್ಕೆ ಆಗಲ್ಲ, ನೀನು ನಾಳೆ ಮಧ್ಯಾಹ್ನ ಬಾ, ಮಾತಾಡೋಣ ಎನ್ನುತ್ತಾನೆ. ಕಥೆ ಮುಂದುವರಿಯುವುದು. ಎಂದಿನಂತೆ ನಿಮ್ಮ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ. ಕತೆ ಮತ್ತು ಸಂಚಿಕೆ ಇಷ್ಟವಾಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಅಂದಹಾಗೆ ಋತ್ವಿಗೆ ಈ ರೀತಿ ಬ್ಲ್ಯಾಕ್ ಮೇಲ್ ಮಾಡ್ತಾ ಇರುವ ಕೇಡಿಗಳು ಯಾರಿರಬಹುದು? ಎನಿ ಗೆಸಸ್?